ನಮಸ್ಕಾರ ಎಲ್ಲರಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಗೌರ್ಮೆಂಟ್ ಜಾಬ್ ನಮಗೆ ಸೆಲೆಕ್ಷನ್ ಆಗ್ತಾನೆ ಇಲ್ಲ ಸರ್ ಏನು ಮಾಡಬೇಕು ಯಾವ್ದು ಅರ್ಜಿ ಹಾಕಬೇಕು ನೀವೇ ಹೇಳ್ಕೊಡಿ ಅಂತ ಭಾಳ ಜನ ಕೇಳಿದ್ರು. ಸೊ ವಿದ್ಯಾರ್ಥಿಗಳಿಗೆ ಯಾಕೆ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಅಂತಂದ್ರೆ ನೀವು ಪ್ರಯತ್ನನೇ ಮಾಡಲ್ಲ. ಓಕೆ ನೋಡಿ, ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಾ ಹೇಳುವಂಥ ಜಾಬ್ಗೆ 100% ಅಪ್ಲೈ ಮಾಡಿ ನಿಮ್ಮದೇ ಜಾಬ್ ಆಗೇ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ನಿಮ್ಗೇನಾದರೂ ಅರ್ಜಿ ಹಾಕಬೇಕು ಅಥವಾ ನಿಮಗೇನಾದರೂ ಸಂದೇಹಗಳಿತ್ತಪ್ಪ ಅಂದರೆ ನಾನು ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಓಕೆ, ಸೊ ಮೊದಲೇ ಒಂದು ಜಾಬ್ ಬಂದುಬಿಟ್ಟು SSC ಸ್ಟಿನೋಗ್ರಾಫರ್. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಬರೀ ಸೆಕೆಂಡ್ PUC ನೀವು ಪಾಸ್ ಮಾಡಿದ್ರೆ ಸಾಕು. ಸೊ ಇದಕ್ಕೆ ಏನು ಮಾಡಿ, ಸ್ವಲ್ಪ ಸಿಲೆಬಸ್ ನಾನು ನಿಮಗೆ ವಾಟ್ಸಪ್ಪಿಗೆ ಕಳಿಸ್ತೀನಿ. ಆ ಸಿಲೆಬಸ್ ತಕ್ಕಂತೆ ಸ್ವಲ್ಪ ಓದ್ಕೊಳ್ಳಿ. ಯಾಕಂದರೆ 731 ಪೋಸ್ಟ್ಗಳು ಇದ್ದಾವೆ. 731ರಲ್ಲಿ ಒಂದಾದ ಒಂದು ಜಾಬ್ ನಿಮಗೆ ಸಿಗುತ್ತೆ. ಓಕೆ, ಸೊ ಸ್ವಲ್ಪ ಕಾಂಪಿಟೇಷನ್ ಭಾಳ ಇದೆ ಅಂತ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀವು ಓದಬೇಕಷ್ಟೇ. ಓಕೆ, ಸೊ ಸಿಲೆಬಸ್ ಇರುತ್ತೆ, ಅದು ನಿಮಗೆ ಕಳಿಸ್ಕೊಡ್ತೀನಿ ಮತ್ತು ಅರ್ಜಿನೂ ಹಾಕ್ಕೊಡ್ತೀನಿ. ಸೊ ಅಷ್ಟೇ ಏನಪ್ಪ ಅಂದರೆ ಒಂದು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿ. 100% ಗೌರ್ಮೆಂಟ್ ಜಾಬ್ ಆಗುತ್ತೆ. 50,000-60,000 ನಿಮಗೆ ಸ್ಯಾಲ್ರಿಯನ್ನು ನೀವು ತೆಗೆದುಕೊಳ್ತೀರಾ. 100% ಜಾಬ್ ಆಗುತ್ತೆ. ಓಕೆ, ಆಮೇಲೆ ಸೆಕೆಂಡ್ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲೂ ನೋಡ್ತಾ ಇರ್ಬೋದು, ಅದೊಂದು ಹೈಕೋರ್ಟು ಮೈಸೂರು ಇದೆ. ಸೊ ಇಲ್ಲಿ ಏನೋ ವಿದ್ಯಾರ್ಥಿಗಳಂದರೆ ಇಲ್ಲಿ ಎಕ್ಸಾಮಿನೇಷನ್ ಇರಲ್ಲ, ಆಯಿತಾ. ಬರೀ ನೀವು 10th ಪಾಸ್ ಮಾಡಿದ್ರೆ ಸಾಕು, ಆಯಿತಾ. ಇಲ್ಲಿ 75 ಹುದ್ದೆಗಳು ಇದ್ದಾವೆ, ಟೋಟಲ್ ವೇಕೆನ್ಸಿಗಳು, ಆಯಿತಾ. ಇಲ್ಲಿ ನಿಮ್ಗೆ ವೇತನ ಶ್ರೇಣಿ 27,000 ಇರುತ್ತೆ. ಓಕೆ, ಸೊ ಇದಕ್ಕೆ ತಪ್ಪದೇ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ. SC ST ದವ್ರಿಗೆ ಫೀಸ್ ಇರಲ್ಲ. 2A 2B 3A 3B ದವ್ರಿಗೆ 100 ರೂಪೀಸ್ ಇರುತ್ತೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 200 ರೂಪೀಸ್ ಇರುತ್ತೆ ಅಷ್ಟೇ, ಆಯಿತಾ. ಆಮೇಲೆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಲಿಂಕ್ ಬೇಕಾದರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಇಲ್ಲ ಸರ್ ನೀವೇ ಅಪ್ಲೈ ಮಾಡಿಕೊಡಿ ಅಂದರೆ ನಾವೇ ನಿಮಗೆ ಖುದ್ದಾಗಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ, ಆಯಿತಾ. ಸೊ ಈ ರೀತಿ ಡೀಟೇಲ್ಸನ್ನು ಕೇಳಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಕ್ಯಾಟಗರಿ, ರಿಸರ್ವೇಷನು, ಆಮೇಲೆ ಸ್ವಲ್ಪ ಡಾಕ್ಯುಮೆಂಟ್ಸು, ಆಮೇಲೆ ನಿಮ್ದು ಅಡ್ರೆಸ್ಸು, ಈ ಥರ ಇರುತ್ತೆ, ಆಯಿತಾ. ಸೊ ಇದಕ್ಕೆ ಎಲ್ಲರೂ ಕೂಡ ತಪ್ಪದೆ ಅರ್ಜಿ ಸಲ್ಲಿಸಿ. ಸೊ ನಾವು ನಿಮ್ಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ನಮಗೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ, 7892575079, ಆಯಿತಾ. ನೆಕ್ಸ್ಟ್ ಮೂರನೇ ಜಾಬ್ ಬಂದುಬಿಟ್ಟು ವೀರಶೈವ ಸಹಕಾರ ಬ್ಯಾಂಕು. ಸೊ ವಿದ್ಯಾರ್ಥಿಗಳೇ ಭಾಳ ಜನ ಕಾಂಪಿಟೇಷನ್ ಅಂತ ಅಂದ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಹಿಂಜರಿತೀರಾ. ಸೊ ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಐ ಅಗ್ರಿ ದ್ಯಾಟ್ ನಿಮಗೆ ಸ್ವಲ್ಪ ಒಂದು ಫೀಸ್ ಜಾಸ್ತಿ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಅಟೆಂಡರ್ ಹುದ್ದೆಗೆ ನಿಮಗೆ SC ST ಆಗಿದ್ದರೆ 590 ರೂಪೀಸ್ ಆಗುತ್ತೆ. ಆಮೇಲೆ OBC ವಿದ್ಯಾರ್ಥಿಗಳೇ 1,180 ಆಗುತ್ತೆ, ಆಯಿತಾ. ಆಮೇಲೆ ಕಿರಿಯ ಸಹಾಯಕರದವರೆಗೆ ಸೊ ಇದು ಡಿಗ್ರಿ ಬೇಸ್ ಮೇಲೆ ಕಿರಿಯ ಸಹಾಯಕರು. ಆಮೇಲೆ ಅಟೆಂಡರ್ ಹುದ್ದೆ ನಿಮಗೆ 10th ಬೇಸ್ ಮೇಲೆ ಇರುತ್ತೆ, ಆಯಿತಾ. ಸೊ ಕಿರಿಯ ಸಹಾಯಕರದವರೆಗೆ ನಿಮಗೆ ಇಲ್ಲಿ SC ST ಆಗಿದ್ದರೆ ನಿಮಗೆ ಬರೀ 1,180 ರೂಪೀಸ್ ಆಗುತ್ತೆ. ಆಮೇಲೆ ನೀವು ಬರೀ OBC ಅಥವಾ 2A 2B ಅಂಥವ್ರಾಗಿದ್ದರೆ 2,360 ರೂಪಾಯಿ ಆಗುತ್ತೆ. ಓಕೆ, ಭಾಳ ಜನ ಏನು ಮಾಡ್ತಾರೆ, ಸರ್ ಫೀಸ್ ಜಾಸ್ತಿ ಇದೆ ಸರ್ ಅದಕ್ಕೆ ನಾವು ಅರ್ಜಿ ಬೇಡ ಅಂತ ಹಿಂಜರಿತೀರ. ಸೊ ಇದಕ್ಕೆ ಇಲ್ಲಿ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಸ್ವಲ್ಪ ಅರ್ಜಿಯನ್ನು ತುಂಬಿಟ್ಟು ನೀವು ಅದಕ್ಕೆ ಪ್ರಿಪ್ರೇಷನ್ ಚಾಲೂ ಮಾಡಿದ್ರೆ 100% ಒಂದು ನಿಮಗೆ ಜಾಬ್ ಆಗೇ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳು ಎಲ್ಲ ಕಡೆ ನೋಡಿ ಏನಪ್ಪ ಅಂದರೆ ಪ್ರಯತ್ನ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ 100% ಜಾಬ್ ನಿಮ್ಮದು ಆಗೇ ಆಗುತ್ತೆ. ಓಕೆ, ಕಿರಿಯ ಸಹಾಯಕರ ವೇತನ ಶ್ರೇಣಿ ಬಂದುಬಿಟ್ಟು 49,000 ಚಾಲೂ ಆಗುತ್ತೆ. ಆಮೇಲೆ ಅಟೆಂಡರ್ ಹುದ್ದೆಗೆ 34,000 ನಿಮಗೆ ಚಾಲೂ ಆಗುತ್ತೆ. ಓಕೆ, ಇದರದ್ದು ಲಾಸ್ಟ್ ಡೇಟ್ ವಿದ್ಯಾರ್ಥಿಗಳೇ 27ನೇ ತಾರೀಕಿದೆ. ಓಕೆ, ಸೊ ಸುಮಾರು 3 ಜಾಬ್ ಇವಾಗ ಕವರ್ ಮಾಡಿದೆ. ಇನ್ನೂ ನಿಮಗೆ ರಿವೈಸ್ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ SSC ಇದೆಯಲ್ಲ ಸ್ಟೆನೋಗ್ರಾಫರು 15ನೇ ತಾರೀಕು. ಓಕೆ, 15th May ಲಾಸ್ಟ್ ಡೇಟ್ ಇದೆ, ಆಯಿತಾ. ಆಮೇಲೆ ನಿಮಗೆ ಇದು ಹೈಕೋರ್ಟ್ ಏನಿದೆ ಅಲ್ವಾ, ಸೊ ಇದು ನಿಮಗೆ 31ನೇ ತಾರೀಕುವರೆಗೂ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊಟ್ಟಿದ್ದಾರೆ, ಹೈಕೋರ್ಟ್ ಮೈಸೂರು, ಆಯಿತಾ. ಸೊ ಆಮೇಲೆ ಈ ಒಂದು ವೀರಶೈವ ಸಹಕಾರ ಬ್ಯಾಂಕ್ ಇದೆ ಅಲ್ವಾ, ಇದು ನಿಮಗೆ ಲಾಸ್ಟ್ ಡೇಟು 27ನೇ ತಾರೀಕು ಮೇ ಇದೆ. ಓಕೆ, ಸೊ ಇದೇ ತಿಂಗಳಲ್ಲಿ ಸಾಕಷ್ಟು ಜಾಬ್ಗಳು ನೀವು ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ನೀವು ಸ್ವಲ್ಪ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟ್ ಇದ್ರದ್ದು ವೀರಶೈವ ಸಹಕಾರ ಬ್ಯಾಂಕ್ದು ಆಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಆಯಿತಾ. ಇಲ್ಲ ನಾವೇ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ನೆಕ್ಸ್ಟ್ 4th ಜಾಬ್ ಬಂದುಬಿಟ್ಟು ಇಂಡಿಯನ್ ಏರ್ಫೋರ್ಸು. ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿನೂ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸೇ ಇಲ್ಲ. ಅಷ್ಟೇ ಏನಪ್ಪ ಅಂದರೆ ನೀವೇನು ಮಾಡಬೇಕು, ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಈ ಫಾರ್ಮ್ನ ಒಂದು ಜೆರಾಕ್ಸ್ ತೆಗೆದುಕೊಳ್ಳಿ. ಈ ಜೆರಾಕ್ಸನ್ನು ಫಿಲ್ ಮಾಡಿಬಿಟ್ಟು ಆಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ಪೋಸ್ಟ್ ಆಫೀಸ್ ಅಡ್ರೆಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಬೆಂಗಳೂರಲ್ಲಿ. ಸೊ ಕಮಾಂಡಿಂಗ್ ಆಫೀಸರ್, ಓಕೆ, ಜಾಲಲ್ಲಿ ಈಸ್ಟು ಬೆಂಗಳೂರಲ್ಲಿ 560013 ಈ ಒಂದು ಪಿನ್ ಕೋಡಿಗೆ ನೀವು ಒಂದು ಅರ್ಜಿನ ಪೋಸ್ಟ್ ಮಾಡಿದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ನಿಮಗೆ ಹುದ್ದೆ ಇದೆ. ಓಕೆ, ಎಲ್ಲಿ ಅಂದರೆ ಇಂಡಿಯನ್ ಏರ್ಫೋರ್ಸ್ ಮುಖಾಂತರ ಒಂದೇ ವೇಕೆನ್ಸಿ ಇದೆ. ಓಕೆ, ಅದಕ್ಕೆ ಅರ್ಜಿ ಸಲ್ಲಿಸಿ, ಏನು ಫೀಸ್ ಇಲ್ಲ. ಅಪ್ಲಿಕೇಶನ್ ಬರೀ ನೀವೇನು ಮಾಡಬೇಕು, ಪೋಸ್ಟ್ ಅಥವಾ ಕೊರಿಯರ್ ಮಾಡಬೇಕು ಅಷ್ಟೇ. ಓಕೆ, ಅಪ್ಲಿಕೇಶನ್ ಫಾರ್ಮು ಮತ್ತು ಡಾಕ್ಯುಮೆಂಟ್ಸು. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ಇನ್ನೊಮ್ಮೆ ವಾಟ್ಸಪ್ ನಂಬರ್ ಹೇಳ್ತೀನಿ ನೋಡಿ, 7892575079, ಆಯಿತಾ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ರೀಸೆಂಟ್ ನೋಡಿದಲ್ಲಿ ಸರ್ SDA FD ಅದು ಕ್ಲೋಸ್ ಆಯ್ತು ಅಂತ
ಕೇಳ್ತಾ ಇದ್ರು. ಬಳ್ಳಾರಿ ಕೋಆಪರೇಟಿವ್ ಬ್ಯಾಂಕಲ್ಲಿ SDFD ಕರೆದಿದ್ರು, ಅದು ಕ್ಲೋಸ್ ಆಗಿದೆ ಇವಾಗ, ಆಯಿತಾ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನೊಂದು ಗೌರ್ಮೆಂಟ್ ಜಾಬ್ ಬಂದುಬಿಟ್ಟು ಹೈಕೋರ್ಟ್ ಬೆಂಗಳೂರು, ಆಯಿತಾ. ಸೊ ಇಲ್ಲಿ ಏನಪ್ಪ ಅಂದರೆ ಸೇಮ್ ಇದ್ರದ್ದು ಲಾಸ್ಟ್ ಬಂದುಬಿಟ್ಟು 21, ಆಯಿತಾ. 21 ಮೇ ನಿಮಗೆ ಎಂಡ್ ಆಗುತ್ತೆ. ಅದಕ್ಕೆ ಇನ್ನೊಂದು ನಿಮಗೆ 10 ದಿನ ಇದೆ. ಅದಕ್ಕೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಪ್ಯೂನು, ವಾಚ್ಮ್ಯಾನು, ಸ್ವೀಪರ್ಸು, ಲಿಫ್ಟ್ ಅಟೆಂಡರ್ ಮತ್ತು ಅದೇ ರೀತಿಯಾಗಿ ಅಸಿಸ್ಟೆಂಟ್ ಬೈಂಡರ್ ಮತ್ತು ಟೇಲರ್, ದೋಬಿ ಅಂತ ತೊಗೋತಾ ಇದ್ದಾರೆ. ಇದ್ರದ್ದು ಅಪ್ಲಿಕೇಶನ್ ಫೀಸ್ ನಿಮಗೆ ಹೇಳ್ತೇನೆ ನೋಡಿ. ಸೊ ಜನರಲ್ ಮೆರಿಟ್ದವ್ರಿಗೆ 200, 2A 2Bದವ್ರಿಗೆ 200, SC ಆಗಿದ್ದರೆ 100 ರೂಪೀಸ್. ಓಕೆ, ನಿಮ್ಗೇನಪ್ಪ ಅಂದರೆ ಇದು ಬೆಂಗಳೂರು ಬೇಡ ಸರ್, ಬೆಂಗಳೂರಲ್ಲಿ ಸ್ಯಾಲ್ರಿ ಕಡಿಮೆ ಇದೆ ಅಂತಂದರೆ, ಯಾಕೆಂದರೆ ಮೈಸೂರು ಹೈಕೋರ್ಟಲ್ಲಿ 27,000 ಇದೆ, ಆದರೆ ಬೆಂಗಳೂರು ಹೈಕೋರ್ಟಲ್ಲಿ 19,000 ಇದೆ. ಇಲ್ಲಿ ನೋಡ್ತಾ ಇರ್ಬೋದು 19,900 ನಂತರ ಚಾಲು ಆಗುತ್ತೆ, ಆಯಿತಾ. ಅದಕ್ಕೆ ನಿಮಗೆ ಬೆಟರ್ ಪ್ಯೂನ್ ಹುದ್ದೆಗೆ ಟ್ರೈ ಮಾಡ್ತಾ ಇದ್ದರೆ ಮೈಸೂರು ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇದರದ್ದು ಅಪ್ಲಿಕೇಶನ್ದು ಲಿಂಕು ಹೈಕೋರ್ಟ್ ಬೆಂಗಳೂರದು ಈ ಒಂದು ಲಿಂಕು, ಇದನ್ನು ಫಿಲ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಬೇಕು. ಸೊ ಮತ್ತು ಒಂದು ಪ್ರೈವೇಟ್ ಹುದ್ದೆ ಆಗಿರುತ್ತೆ ಈ ವಿಡಿಯೋದಲ್ಲಿ. ಯಾವುದು ಅಂದರೆ ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಅಂತ. ಇಲ್ಲೇನಪ್ಪ ಅಂದರೆ ನೀವು 10th ಮಾಡಿರ್ತೀರ. ಓಕೆ, ಇಲ್ಲೇನಪ್ಪ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಮಾಡಿದರೆ MTS ಹುದ್ದೆ ಅಂದರೆ ಮಲ್ಟಿ ಟಾಸ್ಕಿಂಗ್ ಒಂದು ಸ್ಟಾಫನ್ನು ತೊಗೋತಾರೆ. 22,000 ಸ್ಯಾಲ್ರಿ ಇರುತ್ತೆ. ಸೊ ಇದೇನಪ್ಪ ಅಂದರೆ ಸ್ವಲ್ಪ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ. ಓಕೆ, ಒಂದು ಸಣ್ಣ ಅರ್ಜಿ ಶುಲ್ಕ ಇದೆ, ಅದನ್ನು ಪೇ ಮಾಡಿಬಿಟ್ಟು ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ಡಾಟಾ ಎಂಟ್ರಿ ಆಪ್ರೇಟರ್ ಅಂತಾರೆ ಗ್ರ್ಯಾಜುಯೇಟ್ ಲೆವೆಲ್ದಲ್ಲಿ. ಓಕೆ, ಗ್ರ್ಯಾಜುಯೇಟ್ ಮಾಡಿದರೆ 24,000 ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ, ಆಯಿತಾ. ಸೊ ಇದು ಇಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಸೊ ನಿಮಗೇನಾದರೂ ಅರ್ಜಿ ಸಲ್ಲಿಸಬೇಕು ಸರ್, ನಮಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ನಮ್ಮ ಒಂದು ಏಜ್ ಅಥವಾ ನಮ್ಮ ಒಂದು ಕ್ವಾಲಿಫಿಕೇಷನ್ ಆಧಾರ ಮೇಲೆ ನೀವೇ ಒಂದು ಅರ್ಜಿ ಹಾಕಿಕೊಡಿ ಸರ್. ಸೊ ನಿಮ್ಮ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ತೀವಿ ಅಂತಂದರೆ ನಾವು ನಿಮಗೆ ಅರ್ಜಿಯನ್ನು ಹಾಕಿಕೊಡ್ತೀವಿ, ಆಯಿತಾ. ಸೊ ನಾವು ನಿಮಗೆ ಅರ್ಜಿ ಹಾಕಿಕೊಡ್ತೀವಿ, ಯಾರು ಕೂಡ ಭಯಪಡ್ಲಿಕ್ಕೆ ಹೋಗಬೇಡಿ. ಸೊ ಡೆಫಿನೆಟ್ಲಿ ಏನಪ್ಪ ಅಂದರೆ ಒಂದಲ್ಲ ಒಂದು ಜಾಬ್ ಆಗೇ ಆಗುತ್ತೆ. ಸ್ವಲ್ಪ ಪ್ರಯತ್ನ ಪಡಿ, ನಾವು ನಿಮ್ಮ ಜೊತೆ ಇದ್ದೇವೆ. end to end ನಿಮಗೆ ಎಲ್ಲ ಕೂಡ ಸಹಾಯವನ್ನು ಕೊಡ್ತೇವೆ. ಸೊ ಇನ್ನೊಮ್ಮೆ ನಾವು ಲಾಸ್ಟ್ ನಮ್ಮ ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸರ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಜಾಬ್ ಇಷ್ಟ ಆಯಿತು, ಸೊ ತಪ್ಪದೆ ನನಗೆ ಈ ಒಂದು ಅರ್ಜಿನ ಹಾಕಿ ಕೊಡಿ ಅಂತಂದರೆ 100% ಆ ಒಂದು ಅರ್ಜಿ ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಓಕೆ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ, ಇಲ್ಲ ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸ್ಬಿಟ್ಟು ಸರ್ ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸಿ ಅಂದರೆ ಕಳಿಸ್ತೀವಿ. ಮತ್ತೊಮ್ಮೆ ಲಾಸ್ಟ್ ಟೈಮ್ ನಮ್ಮ ಒಂದು ವಾಟ್ಸಪ್ ಗ್ರೂಪನ್ನು ರಿವೀಲ್ ಮಾಡ್ತಾ ಇದ್ದೇವೆ. 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ಆದಷ್ಟು ಬೇಗನೆ ಮುಂದಿನ ಬೆಟ್ಟಾಗೋಣಂತೆ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.